ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ್. ತಿರುಪತಿ ಲಡ್ಡುವಿನಲ್ಲಿ ಜಗನ್ಮೋಹನ್ ರೆಡ್ಡಿ ಕಾಲಾವಧಿಯಲ್ಲಿ ಹಂದಿ ಕೊಬ್ಬು ಬಳಕೆ ಮಾಡಲಾಗಿತ್ತು ಎಂದು ಹಾಲಿ ಸಿಎಂ ನಾಯ್ಡು ಆರೋಪಿಸಿದರು. ಇನ್ನು ಈ ಬಗ್ಗೆ ತನಿಖೆ ನಡೆಸುವ ಕುರಿತಾಗಿ ಎಸ್ಐಟಿ ಮಹತ್ವದ ಮಾಹಿತಿಯೊಂದನ್ನ ಹೊರಹಾಕಿದೆ. ತನಿಖೆಯ ವೇಳೆ ಮಹತ್ವದ ಮಾಹಿತಿ ಹೊರಬಿದ್ದಿದೆ. ಈ ಬಗ್ಗೆ ತನಿಖೆ ನಡೆಸಿರುವಂತಹ ಎಸ್ಐಟಿ ಈಗ ಬಹು ಮಹತ್ವದ ಒಂದು ವಿಚಾರವನ್ನ ಹೊರಹಾಕಿದೆ. ಈ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ದೊರೀತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ತಿರುಪತಿ ಲಡ್ಡುವಿನಲ್ಲಿ ನಕಲಿ ತುಪ್ಪ ಬಳಕೆ ದೃಢಪಟ್ಟಿದೆ. ಲಡ್ಡು ತಯಾರಿಕೆ ನಕಲಿ ತುಪ್ಪ ಬಳಕೆ ದೃಢಪಡಿಸಿದೆ ಈಗ ಎಸ್ಐಟಿ. 250 ಕೋಟಿ ರೂಪಾಯಿ ಮೌಲ್ಯದ ತುಪ್ಪದ ಬದಲು ನಕಲಿ ತುಪ್ಪ ಪೂರೈಕೆ ಮಾಡಲಾಗ್ತಿತ್ತಂತೆ. ಭೋಲೆಬಾಬು ಆರ್ಗ್ಯಾನಿಕ್ ಡೈರಿಯಿಂದ ನಕಲಿ ತುಪ್ಪ ಪೂರೈಕೆ 5 ವರ್ಷದ ಕಾಲ ಸುಮಾರು 68 ಲಕ್ಷ ಕೆಜಿ ನಕಲಿ ತುಪ್ಪ ಪೂರೈಕೆ ಮಾಡಿದೆ. ಆಂಧ್ರದ ತಿರುಪತಿಯ ತಿರುಮಲ ದೇವಸ್ಥಾನಕ್ಕೆ ನಕಲಿ ತುಪ್ಪ ಪೂರೈಕೆ ಮಾಡಲಾಗಿತ್ತು ಅಂತ ಈಗ ದೃಢಪಟ್ಟಿರುವಂತದ್ದು. ಸುಪ್ರೀಂ ಕೋರ್ಟ್ ಈ ಒಂದು ಎಸ್ಐಟಿ ತಂಡವನ್ನ ರಚನೆ ಮಾಡಿ ತನಿಖೆಯನ್ನ ಮಾಡಲು ಹೇಳಿತ್ತು. ಈ ಒಂದು ತನಿಖೆ ವೇಳೆ ನಕಲಿ ತುಪ್ಪ ಪೂರೈಕೆ ಮಾಡಲಾಗ್ತಿದೆ ಎಂಬ ಮಾಹಿತಿ ದೃಢಪಟ್ಟಿರುವಂತದ್ದು. 2019ರಿಂದ 2024ರವರೆಗೆ ನಕಲಿ ತುಪ್ಪ ಪೂರೈಕೆ ಮಾಡಲಾಗ್ತಿತ್ತು ಅಂತ ಮಾಹಿತಿ ಈಗ ಹೊರಬಿದ್ದಿದ್ದು ಈ ಒಂದು ವಿಚಾರ ದೃಢಪಟ್ಟಿದೆ. ಎಸ್ಐಟಿ ಅಧಿಕಾರಿಗಳು ಈ ಒಂದು ವಿಚಾರವನ್ನ ದೃಢಪಡಿಸಿ ಹೇಳಿಕೆಯನ್ನ ನೀಡಿರುವಂತದ್ದು. ಉತ್ತರಾಖಂಡ್ ರಾಜ್ಯದ ಭೋಲೆಬಾಬು ಆರ್ಗ್ಯಾನಿಕ್ ಡೈರಿಯಿಂದ ನಕಲಿ ತುಪ್ಪ ಪೂರೈಕೆಯನ್ನ ಮಾಡಲಾಗ್ತಾ ಇತ್ತಂತೆ. ಬರೋಬ್ಬರಿ 250 ಕೋಟಿ ರೂಪಾಯಿ ಮೌಲ್ಯದ ತುಪ್ಪದ ಬದಲು ನಕಲಿ ತುಪ್ಪ ಪೂರೈಕೆ ಮಾಡಲಾಗ್ತಾ ಇತ್ತಂತೆ. ಇನ್ನು ಈ ಒಂದು ನಕಲಿ ತುಪ್ಪದಿಂದಲೇ ಟಿಡಿಡಿ ಲಡ್ಡು ತಯಾರಿಕೆಯನ್ನ ಮಾಡಿ ಭಕ್ತರಿಗೆ ಇಷ್ಟು ವರ್ಷ ಹಂಚಿಕೆ ಮಾಡ್ತಾ ಇತ್ತು. ಸುಮಾರು 68 ಲಕ್ಷ ಕೆಜಿ ನಕಲಿ ತುಪ್ಪವನ್ನ ಭೋಲೆಬಾಬು ಆರ್ಗ್ಯಾನಿಕ್ ಡೈರಿ ಪೂರೈಕೆ ಮಾಡಿರುವಂತಹ ಮಾಹಿತಿ ಈಗ ಎಸ್ಐಟಿಗೆ ಸಿಕ್ಕಿರುವಂತದ್ದು. ಭೋಲೆಬಾಬು ಆರ್ಗ್ಯಾನಿಕ್ ಡೈರಿ ರೈತರಿಂದ ನೇರವಾಗಿ ಹಾಲನ್ನ ಸಂಗ್ರಹ ಮಾಡ್ತಾ ಇರಲಿಲ್ಲ, ಸ್ವತಃ ತುಪ್ಪವನ್ನ ಕೂಡ ಉತ್ಪಾದಿಸ್ತಾ ಇರಲಿಲ್ಲ. ಆದ್ರೆ ನಕಲಿ ತುಪ್ಪ ತಯಾರಿಕೆಯ ಪೂರೈಕೆಯನ್ನ ಸ್ವತಃ ಅದೇ ಕಂಪನಿ ಮಾಡ್ತಾ ಇತ್ತು. ಫಾರ್ಮ್ ಆಯಿಲ್, ಫಾರ್ಮ್ ಕೆರನಲ್ ಆಯಿಲ್ ಮತ್ತು ಹೈಡ್ರೋಜೆನೆಟಿಕ್ ಟ್ರಾಫ್ಟ್ ಮತ್ತು ನಕಲಿ ತುಪ್ಪವನ್ನ ಈ ಎಲ್ಲಾ ಪ್ರಾಡಕ್ಟ್ಗಳನ್ನ ಇಟ್ಕೊಂಡು ನಕಲಿ ತುಪ್ಪವನ್ನ ತಯಾರಿಕೆ ಮಾಡ್ತಿತ್ತು. ಇನ್ನು ಬೇಟಾ ಕೆರಟಿನ್ ಮತ್ತು ಗೀ ಎಸೆನ್ಸಿನ್ ಸೇರಿಸಿ ನಕಲಿ ತುಪ್ಪವನ್ನ ತಯಾರಿಕೆ ಮಾಡಲಾಗ್ತಾ ಇತ್ತು ಈಗೊಂದು ಕಂಪನಿ ಅಂತ ಈಗ ಒಂದು ಡಾಟಾ ಹೊರಬಿದ್ದಿರುವಂತದ್ದು. ಕ್ವಾಲಿಟಿ, ಟೇಸ್ಟ್ ಮತ್ತು ಬೇಸ್ ವಾಯ್ಸ್ ಅದು ಒಂದು ಕ್ವಾಲಿಟಿ ಈ ರೀತಿಯಾಗಿನೇ ಬರಬೇಕು ಅಂತ ಅವರು ಎಲ್ಲ ಕೆಮಿಕಲ್ಗಳನ್ನ ಅದರಲ್ಲಿ ಹಾಕಿ ಯಾವುದೇ ಒಂದು ರೈತರಿಂದ ಹಾಲನ್ನ ತೆಗೆದುಕೊಳ್ಳದೆ ಅವರು ತುಪ್ಪವನ್ನ ಕೆಮಿಕಲ್ನಿಂದ ತಯಾರು ಮಾಡ್ತಿದ್ರಂತೆ. ನಕಲಿ ತುಪ್ಪವನ್ನ ಪೂರೈಸ್ತಾ ಇದ್ರಂತೆ. ಇದರ ಬಳಿಕ ಇನ್ನು ಕೆಮಿಕಲ್ ಬಳಸಿ ನಕಲಿ ತುಪ್ಪದಲ್ಲಿ RMA ವ್ಯಾಲ್ಯೂ ಇದೆ ಎಂದು ಕಂಪನಿ ತೋರಿಸ್ತಾ ಇತ್ತಂತೆ. 2022ರಲ್ಲಿ ಭೋಲೆಬಾಬು ಆರ್ಗ್ಯಾನಿಕ್ ಡೈರಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರ್ಪಡೆ ಕೂಡ ಮಾಡಲಾಗಿತ್ತು. ಆದರೂ ಕೂಡ ಅದಕ್ಕೆ ಬಗ್ಗದಂತಹ ಈ ಒಂದು ಕಂಪನಿ ಮತ್ತೆ ತನ್ನ ಕೃತ್ಯಕ್ಕೆ ಮುಂದಾಗಿತ್ತು. ಇದರ ಬಳಿಕ ಆಂಧ್ರದ ವೈಷ್ಣವಿ ಡೈರಿ, ಮಾಲ್ ಗಂಗಾ ಡೈರಿ ಮೂಲಕ ನಕಲಿ ತುಪ್ಪ ಪೂರೈಕೆ ಮಾಡಲು ಈ ಒಂದು ಕಂಪನಿ ಮುಂದಾಗಿದೆ. ಇದರ ಜೊತೆಗೆ ತಮಿಳುನಾಡಿನ AR ಡೈರಿ ಪ್ರಾಡಕ್ಟ್ಸ್ ಮೂಲಕ ನಕಲಿ ತುಪ್ಪ ಪೂರೈಕೆಗೆ ಇದು ಮುಂದುವರೆದಿರುವಂಥದ್ದು. ಇನ್ನು ದಾಖಲೆಯನ್ನ, ಇನ್ವಾಯ್ಸ್ ಮತ್ತು ಬಿಲ್ಗಳನ್ನ ಫೇಕ್ ಆಗಿ ಸೃಷ್ಟಿ ಕೂಡ ಮಾಡಿಕೊಂಡಿತ್ತಂತೆ ಅಧಿಕಾರಿಗಳಿಗೆ ತೋರಿಸಲಿಕ್ಕೆ. ಆ ರೀತಿಯಾಗಿ ಫೇಕ್ ದಾಖಲೆಗಳನ್ನ ಸೃಷ್ಟಿಸಿ ನಕಲಿ ತುಪ್ಪ ಪೂರೈಕೆ ಮಾಡ್ತಿತ್ತು. ತುಪ್ಪದ ಮೂಲವನ್ನ ಕಂಪನಿಯು ಮರೆಮಾಚಿತ್ತು. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ತಿರುಪತಿ ಲಡ್ಡುವಿನಲ್ಲಿ ಹಂದಿ ಕೊಬ್ಬು ಬಳಸಲಾಗಿದೆ ಎಂದು ಆರೋಪ ಬಂದಿತ್ತು. ಆ ಒಂದು ಆರೋಪಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಮಾಡಿತ್ತು. ಹೊಸದಾಗಿ ಎಸ್ಐಟಿ ತಂಡವನ್ನ ರಚನೆ ಮಾಡಿತ್ತು. ಈ ಬಗ್ಗೆ ತನಿಖೆ ಮಾಡೋಕೆ ಎಸ್ಐಟಿಯನ್ನ ರಚಿಸಿತ್ತು. ಸಿಬಿಐ, ಆಂಧ್ರದ ಪೊಲೀಸ್ ಅನ್ನ ಒಳಗೊಂಡಿರುವಂತಹ ಈ ಒಂದು ಎಸ್ಐಟಿ ತಂಡ ಈ ಒಂದು ತನಿಖೆ ನಡೆಸಿ ಆ ಒಂದು ತನಿಖೆಯ ವೇಳೆ ಈ ಒಂದು ಕೃತ್ಯ ಬಯಲಾಗಿದೆ. ಈಗ ಈ ಎಸ್ಐಟಿ ತನಿಖೆಯ ವೇಳೆ ಹಿಂದಿನ ಟಿಟಿಡಿ ಅಧಿಕಾರಿಗಳು ಕೂಡ ಈ ಒಂದು ಕಂಪನಿಯ ಏನು ಕೃತ್ಯ ಇದೆ ಅಲ್ಲಿ
ಹಳೆಯ ಅಧಿಕಾರಿಗಳೇನಿದ್ರು ಟಿಟಿಡಿ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗಿದೆ. ನಕಲಿ ತುಪ್ಪ ಖರೀದಿ ಮಾಡೋದು ಬೆಳಕಿಗೆ ಈಗ ಬಂದಿತ್ತು. ಹಳೆ ಅಧಿಕಾರಿಗಳೇನಿದ್ರು ಟಿಟಿಡಿ ಅಧಿಕಾರಿಗಳು ಅವರು ಕೂಡ ಈ ಒಂದು ಕಂಪನಿಯ ಜೊತೆ ಶಾಮೀಲಾಗಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ.